ಇಡೀ ಮಂಗಳೂರು ಮಹಾನಗರಕ್ಕೆ ನೀರಿರಿಸುವಂಥ ಡ್ಯಾಮ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ತುಂಬೆ ವೆಂಟೆಡ್ ಡ್ಯಾಮ್. ಆ ಮಂಗಳೂರಿನ ಲಕ್ಷಾಂತರ ಜನರಿಗೆ ಈ ಒಂದು ಡ್ಯಾಮ್ನಿಂದ ನೀರು ಹೋಗ್ತಾ ಇದೆ, ನೀರು ಪೂರೈಕೆ ಆಗ್ತಾ ಇದೆ. ಆದರೆ ಆ ಡ್ಯಾಮ್ನ ಪಕ್ಕದಲ್ಲಿ ಇರತಕ್ಕಂಥ ಒಂದಷ್ಟು ರೈತರಿಗೆ ಇದರಿಂದ ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಕಳೆದ ಹಲವಾರು ವರ್ಷಗಳಿಂದ ಆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಈಗ ಆ ರೈತರು ಮಹಾನಗರ ಪಾಲಿಕೆಯ ಕಮಿಷನರ್ ಸ್ವತಃ ಅವರು ಸ್ಥಳಕ್ಕೆ ಬರಬೇಕು ಅನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದು, ಅದರ ಜೊತೆಗೆ ಆ ಒಂದು ಗೇಟ್ನ ಮುಂಭಾಗದಲ್ಲಿ ಒಲೆಯನ್ನು ಉರಿಸಿ ಮಧ್ಯಾಹ್ನದ ಊಟಕ್ಕೂ ಕೂಡ ಅವರು ತಯಾರಿಯನ್ನ ಮಾಡಿಕೊಂಡಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಪೊಲೀಸ್ ಭದ್ರತೆಯನ್ನು ಹಾಕಲಾಗಿದೆ. ಅದರ ಜೊತೆಗೆ ಭೂಮಿಗೆ ಹಾನಿಯಾಗಿದೆ. ಆ ಹಾನಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ. ಹಾಗಾದ್ರೆ ಏನಾಗಿದೆ ಅನ್ನುವಂಥದ್ದು ಮಾತಾಡೋದಕ್ಕೆ ರೈತ ಮುಖಂಡರು ಕೂಡ ಇರುವಂಥದ್ದು, ಸ್ಥಳೀಯರು ಕೂಡ ಇರುವಂಥದ್ದು. ಸರ್, ಏನು ಸರ್ ನಿಮ್ಮ ಹೋರಾಟದ ಮುಖ್ಯ ಉದ್ದೇಶ? ಈ 7-8 ವರ್ಷದಿಂದ ಈ ಡ್ಯಾಮ್ ಯಾವಾಗ ಓಪನ್ ಆಯಿತಾ ಆವತ್ತಿಂದ ಇಲ್ಲಿ ಸಮಸ್ಯೆ ಶುರುವಾಗಿದೆ. ಆವತ್ತಿಂದ ಇವತ್ತಿನವರೆಗೆ ಹೇಳಿಕೊಂಡು ಬಂದಿದ್ದಾರೆ ಇಲ್ಲಿಯ ರೈತರು. ಈಗ 1 ವರ್ಷದಿಂದ ನಾವು ರೈತ ಸಂಘ ಇವರಿಗೆ ಮನವಿ ಮಾಡಿದ್ದೇವೆ, ಕಮಿಷನರ್ಗೆ ಮಾಡಿದ್ದೇವೆ, DC ಅವರಿಗೆ ಮಾಡಿದ್ದೇವೆ, ಎಲ್ಲ ಕಡೆ ಮಾಡಿ ಜನಪ್ರತಿನಿಧಿಗಳಿಗೂ ನಾವು ತಿಳಿಸಿದ್ದೇವೆ. ಆದರೆ ಇಷ್ಟರವರೆಗೆ ಅದಕ್ಕೆ ಯಾವುದೇ ಪರಿಹಾರ ಆಗಲಿ ಪರ್ಯಾಯ ವ್ಯವಸ್ಥೆ ಆಗಲಿ ಅವರು ಮಾಡಲಿಲ್ಲ. ಈಗ ಮೊನ್ನೆ ಒಮ್ಮೆ ಇಂಜಿನಿಯರ್ ಹೇಳಿದರು 3 ವರ್ಷದ ಹಿಂದೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು. ಈ 3 ವರ್ಷದ ಹಿಂದೆ 1 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದ್ದರೆ ಯಾಕೆ ಇವರಿಗೆ ಅದಕ್ಕೆ ತಡೆಗೋಡೆ ಕಟ್ಟಲಿಕ್ಕೆ ಆಗಲಿಲ್ಲ? ಆ ದುಡ್ಡು ಎಲ್ಲಿ ಹೋಯಿತು? ಅಥವಾ ಅದನ್ನು ಇವರು ಬ್ಯಾಂಕಿನಲ್ಲಿ ಇಟ್ಟರೆ ಅದರ ಬಡ್ಡಿ ಯಾರಿಗೆ ಹೋಯಿತು? ಅದನ್ನು ಯಾರು ತಿಂದಿದ್ದಾರೆ? ಎಲ್ಲ ಈ ನಗರ ಪಾಲಿಕೆಯಲ್ಲಿ ಎಲ್ಲ ಇಲಿಗಳು ಉಂಟಾ ಅಂತ ಕಾಣ್ತದೆ. ಎಷ್ಟು ಹೊತ್ತಾಗಲಿ ನಾವು ಇವತ್ತು ಇಲ್ಲಿಂದ ಕದಳೋದಿದೆ, ಅದಕ್ಕೆ ಊಟದ ವ್ಯವಸ್ಥೆಯು ನಾವು ಮಾಡಿದ್ದೇವೆ. ಇನ್ನು ಏನಾದರೂ ಅಹಿತಕರ ಘಟನೆ ನಡೆದಾಗ ಅದಕ್ಕೆ ನೇರ ಕಮಿಷನರ್ ಮತ್ತು DC ಅವರಿಗೆ ನೋಟಿಸ್ ಮಾಡಿ, DC ಅವರು ಅವರಿಗೆ ಮಾಡಿದ್ದಾರೆ. ಅವರು DC ಅವರು ಈಗ ಫೋನ್ ಎತ್ತುವುದಿಲ್ಲ, ಅವರು ಫೋನ್ ಎತ್ತುವುದಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಯಾರಿದಕ್ಕೆ ಹೊಣೆ? ಸರ್, ಈಗ ನಿಮಗೆ ಈಗ ಎಷ್ಟು ಎಕರೆಗೆ ಹಾನಿಯಾಗಿರುವಂಥದ್ದು, ಎಷ್ಟು ಮನೆಗಳಿಗೆ? ಇವಾಗ 9 ಮಂದಿ ರೈತರಿಗೆ 3 ಎಕರೆ ಜಮೀನು ನದಿ ಪಾಲಾಗಿದೆ. ಇನ್ನು ಕೊರೆದು 7-8 ಎಕರೆ ಕೊರೆಯಲಿಕ್ಕೆ ಬಾಕಿ ಉಂಟು ಅಷ್ಟೇ. ಅಲ್ಲಿ ತನಕ ಈ ಜಿಲ್ಲಾಡಳಿತ ಆಗಲಿ ನಗರ ಪಾಲಿಕೆ ಆಗಲಿ ಸ್ಪಂದಿಸುತ್ತಿಲ್ಲ. ನಾವು ಇಷ್ಟೊಂದು ಗೊಬ್ಬೆ ಹಾಕಿದ್ರು ಆ 4-5 ವರ್ಷದಿಂದಲೂ ನಮ್ಮ ಮನವಿಯನ್ನು ನಮ್ಮಲ್ಲಿ ಕರುಣೆ, ಯಾವುದೇ ಕರುಣೆಯನ್ನು ತೋರಿಸಿಲ್ಲ. ಇಲ್ಲಿದ್ದು MLA ಶಾಸಕರಾಗಲಿ ಅಲ್ಲಿದ್ದು ತುಂಬೆದ್ದು ಶಾಸಕರಾಗಲಿ ಇದಕ್ಕೆ ಗಮನ ಹರಿಸಿಲ್ಲ. ಯಾವುದೇ ರೀತಿಯ ಕಷ್ಟ ಬಂದರೂ ನಮ್ಮನ್ನು ಕೇಳುವವರಿಲ್ಲ. ಮಳೆಗಾಲದಲ್ಲಿ ಹತ್ತಿರ ಹೋಗುವಂತಿಲ್ಲ. ಈಗ ಇವರು ಮಂಗಳೂರಿಗೆ ನೀರು ಕೊಡುವುದಂತಾರೆ, ಧರ್ಮಕ್ಕೇನು ಕೊಡುವುದಿಲ್ಲಲ್ಲ, ಹಣ ಮಾಡಿಕೊಂಡು ನೀರು ಕೊಡುವುದು. ಅವರಿಗೆ ಟ್ಯಾಕ್ಸ್ ಹಾಕ್ತಾರಲ್ಲ, ಅವರಿಗೆ ಆ ನಿವಾಸಿಗಳಿಗೆ ಧರ್ಮ ಕೊಟ್ಟರೆ ನಮ್ಮನ್ನು ಕೊಂದು ನೀರು ಧರ್ಮಕ್ಕೆ ಕೊಟ್ಟದ್ದು ಅದೊಂದು ತೃಪ್ತಿ ಆದರೂ ನಮಗೆ ಬರ್ತಿತ್ತು. ಅದಿಲ್ಲಲ್ಲ. ಇದಕ್ಕೆ ಯಾಕೆ ವ್ಯವಸ್ಥೆ ಇಲ್ಲ? ಕೇಳುವವರು ಯಾಕಿಲ್ಲ? ರಾಜಕೀಯದಲ್ಲಿ ಧರ್ಮ ಇಲ್ವಾ? ಹಾಗಾದರೆ ಕೊಂದೇ ಬದುಕುವುದು ಇವರ ಇದಕ್ಕೆ ಯಾಕೆ ವ್ಯವಸ್ಥೆ ಇಲ್ಲ? ಇದಕ್ಕೆ ಕೇಳುವವರು ಯಾಕಿಲ್ಲ? ಯಾಕೆ ಇನ್ನೂ ಕೂಡ ಇದೇ ರೀತಿ ಇವರು ಮುಂದುವರಿಸ್ತಾರೆ? ಯಾಕೆಂದರೆ ಇವತ್ತು ಆಯುಕ್ತರು ಬರಲೇಬೇಕು. 1 ತಿಂಗಳ ಮುಂದೆ ತಿಳಿಸಿದ್ದೆ. ಇವತ್ತು ಮೀಟಿಂಗ್ ಏನು ದೊಡ್ಡ ಮಿನಿಸ್ಟರ್ದು ಬಂದರೆ ಮಾತ್ರವ ರೈತ ಕಡೆಗನೆ ರೈತ ನಾಯಿಯ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.